ಹೆಬ್ಬಾಳ್ಕರ್ಗೆ ನಿಂದಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸಿಟಿ ರವಿ ನಿಂದಿಸಿದ ಪ್ರಕರಣ ಸಿಐಡಿ ತನಿಖೆಗೆ. ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ನಿಂದಿಸಿದ್ದು, ಆ ಪ್ರಕರಣವನ್ನ ಸಿಐಡಿ ತನಿಖೆಗೆ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿ ಪ್ರಕರಣದಲ್ಲಿ ಸ್ಪೀಕರ್ ಅವರ ಕೆಲಸ ಅವರು ಮಾಡ್ತಾರೆ, ಪೊಲೀಸರು ತಮ್ಮ ಕರ್ತವ್ಯವನ್ನ ಅವರು ನಿರ್ವಹಿಸ್ತಾರೆ. ಸಿಐಡಿಯಿಂದ ಪ್ರಕರಣದ ಸತ್ಯಾನುಸತ್ಯತೆ ಹೊರಬರಲಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಹಿಂದೆ ಅದೆಲ್ಲ ಸದನದಲ್ಲಿ ನಡೆದಿದ್ದಂತ ಕಾರಣಕ್ಕೋಸ್ಕರ ಅದರ ಕಸ್ಟೋಡಿಯನ್ ಆಫ್ ದ ಹೌಸ್ ಅಂದ್ರೆ ಸಭಾಪತಿಗಳು ಬರ್ತಾರೆ, ಅವರ ನಿರ್ಧಾರನೇ ಅಂತಿಮ. ಇನ್ನ ಪೊಲೀಸ್ ಇಲಾಖೆ ಏನಾದರೂ ತನಿಖೆ ಮಾಡಬೇಕು ಅಂದ್ರೆ ಸಭಾಪತಿಗಳು ರೆಫರ್ ಮಾಡಬೇಕು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಗೃಹ ಸಚಿವರು ಈಗ ಹೇಳ್ತಾ ಇದ್ದಾರೆ, ಈ ಪ್ರಕರಣವನ್ನ ಸಿಐಡಿಗೆ ಕೊಡ್ತಾ ಇದ್ದೇವೆ, ಇದರ ಸತ್ಯಾನುಸತ್ಯತೆ ಹೊರಬರ್ಬೇಕಲ್ವಾ. ಸೊ ಇನ್ನ ಸಭಾಪತಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ, ಪೊಲೀಸರು ಇವ್ರ ಕೆಲಸ ಇವ್ರು ಮಾಡ್ತಾರೆ ಅಂತ ಹೇಳಿದ್ರು ಪರಮೇಶ್ವರ್. ಕೊಟ್ಟಿದೆ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ, ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಅವ್ರು ಹೇಳಿದ್ದಾರೆ, ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗ್ಬೇಕಲ್ಲ, ಅದಕ್ಕಾಗಿ COD ಆದೇಶ ಮಾಡಿದೆ. ಸಾಧಕ ಬಾಧಕ ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹುಬ್ಬಳ್ಳಿಯಿಂದ. ಶಿವರಾಮ ಸುಂಡಿ, ನೋಡ್ತಾ ಇದ್ವಿ ಗೃಹ ಸಚಿವರು ಹೇಳಿದ್ದಾರೆ ಸಿಐಡಿಗೆ ತನಿಖೆಗೆ ವಹಿಸ್ತಾ ಇದೀವಿ ಅಂತ. ಅವ್ರು ಮಾತನಾಡಿದಾರ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಆಗ್ಬೇಕಲ್ಲ ಅಂತ. FS ಅಲ್ಲಿ ಕಳ್ಸಿದಿದ್ರೆ ಗೊತ್ತಾಗ್ಬಿಟ್ಟಿರೋದಪ್ಪ, ಮಾತನಾಡಿದಾರ ಇಲ್ವಾ ಅನ್ನುವಂಥ ವಿಚಾರದ ಬಗ್ಗೆ. ಸೊ ಯಾವ ರೀತಿಯಾಗಿ ತನಿಖೆ ನಡೆಯುತ್ತಂತೆ? ಪೃಥ್ವಿರಾಜ್, ಇಲ್ಲಿ ಮುಖ್ಯವಾಗಿ ಏನಂದರೆ FSLಗೆ ಕಳಿಸೋ ಮುನ್ನ, ಯಾಕಂದರೆ ಪ್ರಕರಣ ನಡೆದಿರೋದು ಕೌನ್ಸಿಲ್ನಲ್ಲಿ ಆಗಿರೋದ್ರಿಂದಾಗಿ ಇಲ್ಲಿ ಸ್ಪೀಕರ್ ವಿಚಾರನೂ ಬರ್ತದೆ ಮತ್ತು ಬೇರೆ ಬೇರೆ ವಿಚಾರಗಳು ಬರುತ್ತೆ. ಆ ಕಾರಣಕ್ಕಾಗಿಯೇ ಆ ಹಿನ್ನೆಲೆಯಲ್ಲಿ ಏನಂದರೆ CID ತನಿಖೆಗೆ ವಹಿಸಿರೋದಾಗಿ ಗೃಹ ಸಚಿವರು ಹೇಳಿದ್ದಾರೆ. ಇಲ್ಲಿ ಯಾಕಂದರೆ ಪರ ವಿರುದ್ಧ ಅಂದರೆ ಕೆಲವು ಈಗೇನೋ CT ರವಿ ಅವರು ಅದನ್ನು ನಾನು ಮಾತಾಡೇ ಇಲ್ಲ ಆ ರೀತಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂದರೆ ಅಲ್ಲಿದ್ದವರು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಇದ್ದಂಥವರು ಈ ಮಾತನ್ನು ಆಡಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ತನಿಖೆ ಅವಶ್ಯಕತೆ ಇದೆ. ಈಗಾಗಲೇ ಅದಕ್ಕೆ CT ರವಿ ಪ್ರಕರಣ ಮುಗಿದ ಅಧ್ಯಾಯ ಅನ್ನೋ ಒಂದು ಮಾತನ್ನ ಸ್ಪೀಕರ್ ಅವರು ಹೇಳಿದ್ದಾರೆ. ಆದರೆ ಅವ್ರಿಗೆ ಏನೇ ಹೇಳ್ಬೋದು ಮತ್ತು ಬೇರೆ ಬೇರೆ ಕಾರಣಗಳಿಂದ ಹೇಳಿರ್ಬೋದು, ಆದರೆ ನಾವು ಅದನ್ನ ಸತ್ಯಾಸತ್ಯತೆ ಏನಂತ ತಿಳ್ಕೊಬೇಕಂದ್ರೆ ಒಂದು ತನಿಖೆ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿಯೇ CID ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಹೆಬ್ಬಾಳ್ಕರ್ ಅವರು ಈಗಾಗಲೇ ವಿಡಿಯೋ ಸಹ ಬಿಡುಗಡೆ ಮಾಡಿದ್ರು ಮತ್ತು ಈಗ ಪರ ವಿರುದ್ಧದ ಆರೋಪಗಳು ಸಹ ಕೇಳಿ ಬರ್ತದೆ, ಪರ ವಿರುದ್ಧದ ಅಭಿಪ್ರಾಯಗಳು ಸಹ ಕೇಳಿ ಬರ್ತದೆ. ಈ ನಿಟ್ಟಿನಲ್ಲಿ ಏನು CID ತನಿಖೆ ಮಾಡಿದ್ರೆ ಮಾತ್ರ ಒಂದು ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಹೇಳಿದ್ರೆ, ಮತ್ತು ಏನು ಮುಂದಿನ ದಿನಗಳಲ್ಲಿ ಅಂದ್ರೆ ಏನು ಏಕಾಏಕಿ ತನಿಖೆ ಮಾಡ್ಲಿಕ್ಕೆ ಆಗಲ್ಲ, ಹಂತ ಹಂತವಾಗಿ ನಾವು ತನಿಖೆ ಮಾಡಿ ಸತ್ಯಾಸತ್ಯತೆ ಏನು ಅನ್ನೋದನ್ನ ಒಂದು ಪತ್ತೆ ಹಚ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈಗೇನೋ ಏನು CID ತನಿಖೆಗೆ ಆದೇಶ ಮಾಡಿರೋದಾಗಿ ಗೃಹ ಸಚಿವರು ಇಲ್ಲೇನು ಹುಬ್ಬಳ್ಳಿನಲ್ಲಿ ಹೇಳಿದ್ದಾರೆ. ಹಾಗಾಗಿ ಮುಂದೆ ಈಗ ಅದನ್ನ ಪ್ರಕರಣವನ್ನು CID ಅಧಿಕಾರಿಗಳು ತನಿಖೆ ಮಾಡ್ತಾರೆ ಮತ್ತು ಏನು ಇದು ಪ್ರಕರಣದಲ್ಲಿ ಏನೇನಾಗಿದೆ ಅನ್ನೋದರ ಪರಿಶೀಲನೆ ಮಾಡ್ತಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ.